ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಹೇಳುತ್ತಪ್ಪ, ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳೋದು ಒಂದೇ, ಸೂರ್ಯನ ಬಗ್ಗೆ ಹೇಳೋದು ಒಂದೇ. ಅರ್ಥ ಆಯ್ತೇನಪ್ಪ? ಅಂಬೇಡ್ಕರ್ ಅವರು ನಮ್ಮ ಭಾರತಕ್ಕೆ ಅತ್ಯುತ್ತಮವಾದಂಥ ಒಂದು ಸಂವಿಧಾನ ಕೊಟ್ಟು ಎಲ್ಲರನ್ನೂ ಸಮಾನವಾಗಿ, ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಶೋಷಿತ ವರ್ಗ ಇರ್ಬೋದು, ಪ್ರತಿಯೊಬ್ಬರಿಗೂ ಸಮಾನತೆ ಕೊಟ್ಟು, ಒಂದೇ ವೋಟ್ ಕೊಟ್ಟು, ಅವ್ರಿಗೆಲ್ಲ ಮೀಸಲಾತಿ ಕೊಟ್ಟು, ಶೋಷಿತ ವರ್ಗಕ್ಕೆ ಮೀಸಲಾತಿ ಕೊಟ್ಟು ಭಾರತವನ್ನು ಸದೃಢವಾಗಿ ಮಾಡಿದ್ದಾರೆ. ಪಕ್ಕದ ದೇಶಗಳು ನೋಡ್ಬೇಕು ನೀವು, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ ಎಲ್ಲ ಮಿಲ್ಟ್ರಿ ರೂಲ್ಗಳೆಲ್ಲ ಬಂದ್ಬಿಡ್ತಲ್ಲಿ. ಆದರೆ ಭಾರತ ಸಂವಿಧಾನದ ಬಲದಿಂದ ಯಾವುದೇ ರೀತಿಯಾದಂಥ ಆತಂಕ ಇಲ್ಲದೆ ಸದೃಢವಾದ ಭಾರತ ಆಗಿರೋದು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ. ಸಮಸ್ತ ನಾಡಿನ ಜನತೆಗೆ ಇವತ್ತು 135ನೇ ಡಾಕ್ಟರ್ ಅಂಬೇಡ್ಕರ್ ಸರ್ ಅವರ ಜನ್ಮದಿನೋತ್ಸವ. ಈ ಶುಭ ಸಂದರ್ಭದಲ್ಲಿ ನಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಕೃಷ್ಣಪ್ಪ ಸರ್ ಅವರು ಬಂದು ಇವತ್ತು ಪುಷ್ಪ ಅರ್ಚನೆ ಮಾಡಿ ನುಡಿ ನಮನವನ್ನು ಸಲ್ಲಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೂ ಭಾಳ ಖುಷಿ. ಬಾಬಾ ಸಾಹೇಬ್ರ 135ನೇ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಮಹಾನ್ ಮಾನವತಾವಾದಿ ಬಸವಣ್ಣನವರು ಬಿಟ್ಟರೆ ಇವರು ನೆಕ್ಸ್ಟು ಸಮಾಜದಲ್ಲಿ ಸಮಾನತೆ ಸಾರಿದ ಮಹಾಪುರುಷ. ಇಂಥವರ ಜಯಂತಿಯನ್ನು ನಮ್ಮ ಮೂರ್ತಿ ಸರ್ ಅವರು ಮತ್ತು ಈ ಭಾಗದ ಜನಪ್ರಿಯ ಶಾಸಕರು ಪ್ರಿಯಾಕೃಷ್ಣ ಅವರು ಮತ್ತು ಕೃಷ್ಣಪ್ಪ ಸಾಹೇಬರು ಮತ್ತು ಅವರ ಸ್ನೇಹಿತರು ಮತ್ತು ಯತೀಶ್ ಅವರು ಎಲ್ಲ ಸೇರಿಕೊಂಡು ಆಚರಣೆ ಮಾಡ್ತಿರೋದು ನಮಗೆ ತುಂಬ ಖುಷಿ ವಿಚಾರ. ಇಂಥ ಒಂದು ಜಯಂತಿಯಲ್ಲಿ, ಮಹಾಪುರುಷನ ಜಯಂತಿಯಲ್ಲಿ ಪಾಲ್ಗೊಳ್ಳೋದು ನಮ್ಮ ಒಂದು ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಶೋಷಿತರ, ದಮನಿತರ ವರ್ಗದವರು ಮೇಲೆ ಬರಬೇಕು ಅನ್ನೋ ಚಿಂತನೆ ಇಟ್ಕೊಂಡು ರಚಿಸಿದಂಥ ಕಾನೂನು ಜಾರಿ ಆಗಿದೆ ಅಂತ ನೀವು ಅನ್ಸುತ್ತೆ? ವ್ಯವಸ್ಥೆ ಅಂತಂದರೆ ಹೇಗಿರುತ್ತೆ ಅಂತಂದರೆ ಎಲ್ಲರೂ ಅದನ್ನು ಪಾಲನೆ ಮಾಡಬೇಕು ಅಂತಿರಲ್ಲ, ವೈಯಕ್ತಿಕ ವಿಚಾರಗಳಿರ್ತವೆ. ಬಟ್ ಅದನ್ನೆಲ್ಲರೂ ಪಾಲನೆ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸಾಗ್ತಾ ಇದೆ ಸಮಾಜ, ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋದು ನನ್ನ. ಅಂಬೇಡ್ಕರ್ ಅಂದಿಗೆ ರಚಿಸಿದಂಥ ಕಾನೂನು ಎಲ್ಲೋ ಇಂದಿಗೆ ಜಾಗೃತರಾಗ್ತಾ ಇದ್ದಾರೆ ಜನ ಅನಿಸ್ತಾ ಇಲ್ವಾ ಸರ್? ಅನ್ನಿಸ್ತಾ ಇದೆ. ಇವತ್ತಿನ ಯಂಗ್ಸ್ಟರ್ಸು ಮಾಡ್ತಾ ಇದ್ದಾರೆ, ಆ ಕೆಲಸಗಳು ಮಾಡ್ತಾ ಇದ್ದಾರೆ, ಅದನ್ನು ಜಾರಿ ಮಾಡೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆನೇ ಈ ಥರ ಜಯಂತಿಗಳು ಮತ್ತೊಂದು ಇವೆಲ್ಲ. ದೇಶ ಕಂಡ ಮಹಾನ್ ಮಾನವತಾವಾದಿ ಏನು ಅಸ್ಪೃಶ್ಯತೆಯನ್ನು ತೊಲಗಿಸಿ ಜ್ಞಾನದ ಜ್ಯೋತಿಯನ್ನು ವಿಶ್ವಕ್ಕೆ ಬೆಳಗಿಸಿದ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಇವತ್ತು ಸಂಭ್ರಮದಿಂದ, ಅತ್ಯಂತ ಸಂಭ್ರಮದ ಸಡಗರದಿಂದ ನಮ್ಮ ಒಂದು ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಮ್ಮ ಗೋವಿಂದರಾಜ ನಗರ ಕ್ಷೇತ್ರದಲ್ಲೇ ತುಂಬ ವೈಭವವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಸಕರಾದ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣ ಸರ್ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮಿತ್ರರು, ಹಲವಾರು ಸಂಘ ಸಂಸ್ಥೆಯ ಮುಖಂಡರು ಮತ್ತು ಸ್ಥಳೀಯ ಮುಖಂಡರು ಮತ್ತು ಜೊತೆಗೆ ಇಲ್ಲಿ ಸ್ಥಳೀಯ ನಾಗರಿಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗ್ಗೆಯಿಂದನೇ ಜನರು ಬೆಳಗ್ಗೆಯಿಂದಲೇ ಬಂದು ಬಾಬಾ ಸಾಹೇಬ್ರನ್ನ ನಮಿಸಿ ಹೋಗ್ತಾ ಇದ್ದಾರೆ. ಈ ಒಂದು ಸಂಭ್ರಮದಲ್ಲಿ ಎಲ್ಲರೂ ಸಂಜೆವರೆಗೂ ಭಾಗವಹಿಸ್ತಾರೆ. ನಮ್ಮ ಒಂದು ನಿರೀಕ್ಷೆ ಪ್ರತಿ ವರ್ಷವೂ ನೋಡ್ತೀವಿ, ಸಂಜೆ ರಾತ್ರಿ 8-9 ಗಂಟೆ ಆದ್ರೂ ಜನ ಬರ್ತಾನೆ ಇರ್ತಾರೆ. ಆ ಒಂದು ಈ ಸಂಭ್ರಮದಲ್ಲಿ ನಾವೆಲ್ಲರೂ ಮತ್ತೆ ಭಾಗಿಯಾಗೋಣ ಅಂತ ಮತ್ತೆ ಕೇಳ್ಕೊತೇವೆ. ಸರ್, ಈ ಅಂಬೇಡ್ಕರ್ ಅವರ ವಿಷಯ ಕಾನೂನು ಸರ್ಕಾರದ ಮಟ್ಟದಲ್ಲಿ ಸಂಪೂರ್ಣವಾಗಿ ಜಾರಿದ್ರು ಕೂಡ ಎಲ್ಲೋ ತೆರೆಮರೆ ಹಿಂದೆಗಡೆ ನಾವು ಅವ್ರು ಬದಲಿಸಿದಂಥ ಕಾನೂನೇ ಬದಲಿಸ್ತೀವಿ ಹಾಗೆ. ಆಮೇಲೆ ಅದರಲ್ಲಿ ಹೆಚ್ಚಿಗೆ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಗೊತ್ತಿದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಒಂದು ಅಡಿಯಲ್ಲಿ ನಾವೆಲ್ಲರೂ ಏನು ಬದುಕಿ ಬಾಳಬೇಕಾಗಿರೋಂಥ ಒಂದು ಸನ್ನಿವೇಶದಲ್ಲಿ ಪ್ರಸ್ತುತ ದೇಶದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಪ್ರತಿ ದಿವಸನೂ ಒಂದು ಸಂವಿಧಾನದಲ್ಲಿ ಬದಲಾವಣೆ ತರುವಂಥ ವಿಚಾರಗಳು ಮತ್ತು ಬೇರೆ ಬೇರೆ ರೀತಿ ಸಂವಿಧಾನದ ಬಗ್ಗೆ ಮಾತಾಡ್ಕೊಂಡು ಬರ್ತಾನೇ ಇದ್ದಾರೆ. ಕೆಲವೊಂದು ವಿರೋಧಿ ಬಣ, ಒಂದು ವಿರೋಧಿ ಶಕ್ತಿ ದೇಶದಲ್ಲಿ ಇದ್ದೇ ಇದೆ. ಆ ಒಂದು ಇದನ್ನು ಮೆಟ್ಟಿ ನಿಲ್ಲುವಂಥ ಆ ಶಕ್ತಿಗಳನ್ನೆಲ್ಲ ನಾವು ಒಂದು ಮೆಟ್ಟಿ ನಿಲ್ಲುವಂಥ ಒಂದು ವಾತಾವರಣವನ್ನು ಸಹ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಾಣ್ತೀವಿ. ಮೂಲ ಸಂವಿಧಾನವನ್ನು ಎಷ್ಟೋ ತಿದ್ದುಪಡಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಏನೇನು ಸರ್, ಅದು ನಮ್ಮ ಸ್ವತಂತ್ರ ಬಂದ ನಂತರ ಏನು ಭಾರತ ದೇಶದಲ್ಲಿ ಒಂದು ಬಲಿಷ್ಠ ಸಂವಿಧಾನ, ವಿಶ್ವವೇ ಮೆಚ್ಚಿದೆ ಆ ಒಂದು ಸಂವಿಧಾನನ. ಮತ್ತು ಜೊತೆಗೆ ಬಾಬಾ ಸಾಹೇಬರು ಕೊಟ್ಟಿರೋಂಥ ಸಂವಿಧಾನವನ್ನು ಹಲವು ರಾಷ್ಟ್ರಗಳಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅದು ಒಂದು ನಮಗೆ ಹೆಮ್ಮೆಯ ವಿಚಾರ. ಅದರಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಅನೇಕ ಒಂದು ಬದಲಾವಣೆಗಳನ್ನ ತರುವಂಥ ಪ್ರಯತ್ನಗಳು ಮತ್ತು ನಡೆದಿದೆ. ಮತ್ತು ಮುಂದೇನೂ ಎಷ್ಟೋ ವಿಚಾರಗಳು ಬದಲಾವಣೆ ಆಗಬೇಕಂತ ಇನ್ನೂ ಸಹ
ಒಂದು ಸರತಿ ಸಾಲಲ್ಲಿ ನಿಂತಿವೆ. ಒಂದು ಇವಾಗ ಏನು ಹೋರಾಟಗಳು ನಡೀತಾ ಇದೆ ದೇಶದ ವ್ಯಾಪ್ತಿ, ಆ ಒಂದು ಹೋರಾಟಗಳಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯೂ ಸಂವಿಧಾನದಲ್ಲಿ ಬದಲಾವಣೆ ಆಗಬಾರ್ದು ಅನ್ನೋ ಒಂದು ಕಾನೂನು ಜಾರಿ ಆಗಬೇಕಂತ ನಾವೆಲ್ಲರೂ ನಿರೀಕ್ಷೆಯಲ್ಲಿದ್ದೀವಿ ಸರ್. ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಏಪ್ರಿಲ್ 14ನೇ ತಾರೀಕು ಇಡೀ ವಿಶ್ವಕ್ಕೆ ಗೊತ್ತು. ಏಪ್ರಿಲ್ 14ನೇ ತಾರೀಕು ಅಂತಂದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ 135 ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಗೋವಿಂದರಾಜನಗರ ಮತ್ತು ವಿಜಯನಗರ ಡಾಕ್ಟರ್ BR ಅಂಬೇಡ್ಕರ್ ಅನುಯಾಯಿಗಳ ವೇದಿಕೆಯಿಂದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಈ ಆಚರಣೆ ಇದನ್ನು ನಾವು ಯಾರು ಈ ಸ್ಥಳೀಕರ ಮುಖಂಡರು ಮತ್ತು ಅಭಿಮಾನಿಗಳು ಮತ್ತು ಅನುಯಾಯಿಗಳು ಮಾತ್ರ ಮಾಡೋದಲ್ಲ. ಈ ಒಂದು ಅಂಬೇಡ್ಕರ್ ಬಗ್ಗೆ ಇವಾಗಿನ ಮಕ್ಕಳುಗಳು ಕೂಡ ಇದ್ರ ಬಗ್ಗೆ ನಾವು ಒಂದು ಜಾಗೃತಿ ಮೂಡಿಸ್ತಾ ಬರಬೇಕು ಅವರಿಗೆ. ಆ ಮಕ್ಕಳಲ್ಲೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು ಫೋಟೋ ಇಟ್ಟು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮುಂದಿನ ಪೀಳಿಗೆ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಇದರ ಅಂಬೇಡ್ಕರ್ ಏನೇನು ಮಾಡಿದ್ದಾರೆ, ಅವರು ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾಯಿತ್ತು, ಅವ್ರು ಸಂವಿಧಾನ ಬರೆದಿರಲಿಲ್ಲ ಅಂದಿದ್ರೆ ಶಿಲ್ಪಿ ರಚನೆ ಮಾಡಿರಲಿಲ್ಲ ಅಂದರೆ ಏನಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ಗೊತ್ತಾಗ್ತಾಯಿತ್ತು. ಇವತ್ತು ನಾವೆಲ್ಲ ಎಷ್ಟು ಸ್ವತಂತ್ರವಾಗಿ ಹೋರಾಟ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಬಂದು ನಮಗಿರ್ತಕ್ಕಂಥ ಒಂದು ಸಂವಿಧಾನ. ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನ ಇಡೀ ವಿಶ್ವವೇ ಒಪ್ಕೊಂಡಿದೆ ಸರ್. ಖಂಡಿತ ಎಲ್ಲರೂ ಗೌರವಿಸ್ತಾರೆ, ಅವರು ಅಳವಡಿಸ್ಕೊತಾ ಇದ್ದಾರೆ. ಬಟ್ ಎಲ್ಲೋ ನಮ್ಮ ದೇಶದಲ್ಲೇ ಅವರು ಒಂದು ಕಡಿಮೆ ಆಗ್ತಾ ಇದೆ. ಅವ್ರ ಬಗ್ಗೆ ಒಲವಾಗಿರ್ಬೋದು, ಅವರ ಒಂದು ಆಚರಣೆ ವಿಚಾರಗಳಾಗಿರ್ಬೋದು, ಬರೀ ಆಚರಣೆಗೆ ಮಾತ್ರ ಮಾಡ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಮಾಡೋಕ್ಕೆ ಹಿಂಜರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಸರ್. ಏನಕ್ಕೆ ಮಾತು ಬರ್ತಾ ಇದೆ ಅಂದರೆ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಮಾತಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಚಕಾರ ಎತ್ತುತ್ತಾ ಇದ್ದಾರೆ ಅಂತಂದರೆ ಆ ಚಕಾರ ಎತ್ತೋದಕ್ಕೆ ರೈಟ್ಸ್ ಕೊಟ್ಟದಂಥದ್ದೇ ಸಂವಿಧಾನ. ಮೊದಲನೇದಾಗಿ ಇದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಈ ಸಂವಿಧಾನ ಇರಲಿಲ್ಲ ಅಂದರೆ ಮಾತಾಡೋಂಥ ಹಕ್ಕೇ ಇರ್ತಾ ಇರಲಿಲ್ಲ. ಇವತ್ತು ಏನಕ್ಕೆ ನಾವು ಅದನ್ನು ಕಾನೂನು ರೀತಿಯಾಗಿ ಬದಲಾವಣೆ ಮಾಡ್ಕೊಬೇಕು ಅಂತ ಇದ್ದಾರೆ ಅಂತಂದರೆ ಈಗ ಕೆಲವು ಶಕ್ತಿಗಳು ಏನಾಗ್ತಾ ಇದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವಾಗ ನಮ್ಮ ಪಾರ್ಲಿಮೆಂಟಲ್ಲಿ ಆಗುತ್ತೆ ಅಂತಂದಾಗ ಅಂಥ ಸಮಯದಲ್ಲಿ ಏನು ಬೇಕಾದ್ರೂ ನಾವು ಮಾಡ್ಬೋದು, ಯಾವುದೇ ರೀತಿ ಬೇಕಾದ್ರೆ ಕಾನೂನು ಬದಲಾವಣೆ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಅವರು ಮಾಡೋದಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ವಿರೋಧ ಪಕ್ಷ ಅನ್ನೋದೊಂದು ಗಟ್ಟಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ಯಾವುದೇ ಇದರಲ್ಲಿ ಸಮಯದಲ್ಲೂ ಕೂಡ ಇದು ಮಾಡೋದಕ್ಕಾಗಲ್ಲ. ಇವತ್ತು ಅವರು ಇಡೀ ಪ್ರಪಂಚನೇ ಅವ್ರ ಸಂವಿಧಾನವನ್ನು ಒಪ್ಕೊಂಡಿರಬೇಕಾದ್ರೆ ನಮ್ಮಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕೇವಲ ಅವರ ಇಷ್ಟಾರ್ಥಕ್ಕೋಸ್ಕರ, ಯಾರೋ ಕೆಲವೊಂದು ಬೆಂಬಲಕ್ಕೋಸ್ಕರ, ಒಂದು ಸಮುದಾಯದ ಒಂದು ಒಳಿತಿಗೋಸ್ಕರ ಅಂತ ನನ್ನ ಒಂದು ಭಾವನೆ. ಸಂವಿಧಾನನೇ ಮಾತಾಡೋ ಕೊಟ್ಟಿದೆ ಅಂತ ಹೇಳಿದ್ರಿ, ಆದರೆ ಎಲ್ಲೋ ಒಂದು ಕಡೆ ಬೇಲಿನೇ ಇದ್ದು ಹೊಲ ಮೇಯ್ತಾ ಇದೆ ಅಂತಲ್ಲ ಸರ್? ಅದನ್ನೇ ಹೇಳ್ತಾರಲ್ಲ ಸರ್. ಬೇರೆ ನೋಡಿ, ಇವತ್ತು ಮಹಾತ್ಮ ಗಾಂಧೀಜಿನ ಹೊರಗಡೆ ದೇಶಗಳಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಹೇಳಿ, ಎಂಥ ಪರಿಸ್ಥಿತಿ ಆಗ್ತಾ ಇದೆ ಹೇಳಿ. ಈಗ ಅದನ್ನೇ ಹೇಳ್ತಾ ಇರೋದು ಸರ್ ತಮಗೆ. ಈ ಥರ ಎಲ್ಲ ಈಗ ಬೆಳ್ಳಿನೇ ಎದ್ದು ಹೊಲ ಮೇಯ್ತಾ ಇದೆ ಅಂತಂದರೆ ಅದನ್ನು ಕೊಟ್ಟಿರೋದು ಸಂವಿಧಾನ ಅಂತದೆ. ಅದಕ್ಕೂ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಹೇಳ್ತಾರೆ, ಇದು ಸಂವಿಧಾನದ ಪ್ರಕಾರ ಈ ಕಾಲಮ್ ಮಾಡಿ ನಾವು ಚೇಂಜ್ ಮಾಡಿದ್ವಿ, ಬದಲಾವಣೆ ಮಾಡೋವಂಥ ಅವಕಾಶಗಳು ಇತ್ತು, ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದಾರೆ. ನಾನು ಒಂದು ಕೇಳೋದಿಷ್ಟೇ, ಸರಿ ಆಯಿತು, ಇವರು ಸಂವಿಧಾನದ ಬಗ್ಗೆ ತಿದ್ದುಪಡಿ ಮಾಡಬೇಕು ಅಂತ ಅಂದ್ಬಿಟ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರಲ್ಲ. ಈಗ ನನ್ನ ಇದು ಔಟ್ ಆಫ್ ಇದು ರೀಚ್ ಮಾತಾಡ್ತಾ ಇದ್ದೀನಿ. ಒಂದೇ ಇವತ್ತು ಎಕ್ಸಾಂಪಲ್ಲು, ಮೂರು ಪಕ್ಷದವರು ಒಂದು ಕ್ಷೇತ್ರದಲ್ಲಿ 3 ಪಕ್ಷದವರು ಗೆದ್ದಿರ್ತಾರೆ. ಒಂದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ BJP ಗೆದ್ದಿರ್ತಾರೆ ಯಾವುದೋ ಒಂದು ಪಕ್ಷದಲ್ಲಿ. ಸೆಕೆಂಡ್ ಪ್ಲೇಸಲ್ಲಿ ಕಾಂಗ್ರೆಸ್ ಅವರು ಇರ್ತಾರೆ. ಈ ಹಣದ ಆಸೆಗೆ, ಇನ್ನೊಂದು ಆಸೆಗೆ, ಮತ್ತೊಂದು ಆಸೆಗೆ ಅವ್ರ ಪಾರ್ಟಿ ಬಿಟ್ಬಿಟ್ಟು ನಾವು ಬೇರೆ ಪಾರ್ಟಿ ಸೇರ್ಕೊತೀನಿ ಅಂತ ಕಾಲದಾಗ ಸಂವಿಧಾನ ರಚನೆ ಮಾಡಬೇಕು. ಈಗ ಯಾರಾದರೂ ಒಬ್ಬ ತೀರ್ಕೊಂಡಂಥ ಕಾಲದಲ್ಲಿ ಬೈ ಎಲೆಕ್ಷನ್ ಮಾಡಲಿ. ಆದರೆ ಈ ಥರ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂತಂದಾಗ ಬೈ ಎಲೆಕ್ಷನ್ ಮಾಡಬಾರ್ದು. ಈಗ ಸೆಕೆಂಡ್ ಲೀಡಿಂಗಲ್ಲಿ ಯಾರು ಇರ್ತಾರೆ ಅಂಥವ್ರಿಗೆ ನಾವು ಇಲ್ಲಿ ಅವಕಾಶ ಕೊಡಬೇಕು ಅಂತ ಅಂದ್ಬಿಟ್ಟು ಮಾಡಬೇಕು. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ನಾನು, ಈಗ ಗೋಲ್ಡ್ ಮೆಡಲ್ ಆಗಿರುತ್ತೆ, ಅವ್ರೇನು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೈಲೇಷನ್ ಮಾಡ್ದ ಅಂತಂದರೆ, ಅವನೇನು ಡೂಪ್ ಆ್ಯಕ್ಟಲ್ಲಿ ಸಿಗಾಕೊಂಡ ಅಂತಂದರೆ ಏನಾಗುತ್ತೆ ಹೇಳಿ. ಇವಾಗ ಈ ಸೆಕೆಂಡ್ ಇದೊಂದಿಗೆ ಫಸ್ಟ್ ಮಾಡ್ತಾರೆ. ಅದೇ ರೀತಿ ಸಂವಿಧಾನ ಇದೊಂದು ರಚನೆ ಮಾಡಬೇಕು. ಈಗ ಕ್ಷುಲ್ಲಕ ಕಾರಣಗಳನ್ನ ಕೊಟ್ಟು ಅವರವರ ಒಂದು ಉದ್ದೇಶಪೂರ್ವಕವಾಗಿ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿ ಗೆದ್ದಂಥವ್ರು ಹೋಗ್ತಾರಲ್ಲ, ಅಂಥವ್ರಿಗೆ ಅವರು ಇದನ್ನು ಸಮಾಪ್ತಿ ಮಾಡಿ ಸೆಕೆಂಡ್ ಯಾರು ಇರ್ತಾರೆ ಅವ್ರಿಗೆ ಗೆಲ್ಲ ಅಂತ ಒಂದು ಸಂವಿಧಾನ ಅಂತಂದರೆ ತುಂಬ ಖುಷಿ ಆಗುತ್ತೆ. ಆವಾಗ ಯಾರು ಕೂಡ ಅವರು ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತೀನಿ, ಕ್ಷೇತ್ರ ಬದಲಾವಣೆ ಮಾಡೋದಾಗಲಿ ಇನ್ನು ಮಾಡೋದಿಲ್ಲ ಅಂತ